ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಗ ಸರಿಯಾಗಿ ಹಾಕ್ಲಾ ಹೆಡ್ಡ? ಅಜಯ್ ಮಾಸ್ತಿ ಕೊಪ್ಪಲು ಗುಡ್ಡ ಅಂದ್ಬಿಡು, ಆದ್ರೆ ಎಟ ಗಿಡ್ಡ ಅನ್ಬೇಡ, ಹರ್ಟ್ ಆಯ್ತದೆ. ಅದಂಕೊಂಡು ಸರಿಯಾಗಿ ಹಾಕ್ಲಾ? ಅಜ್ಜಿ, ಈ ಕೆಲಸ ಎಲ್ಲ ಅಕ್ಕ ಬಾವನ ಕೈಲಿ ಮಾಡಿಸ್ಬೇಡಿ, ಪಾಪ ಅವ್ರಿಗೆ ನೋವು ಆಯ್ತದೆ. ನೋವು ಆಯ್ತದೆ ಅಂದ್ರೆ ಹೆಂಗವ್ವ? ಈ ಕೆಲಸ ನಾನು ಯಾವತ್ತ ಮಾಡಬೇಕಾಗಿತ್ತು, ಬುದ್ಧಿ ಇಲ್ಲ, ಈಗ ಬುದ್ಧಿ ಬಂದಿದೆ. ಇಂದ್ರ ಆಯ್ತಾನೆ? ಆಯ್ತಜ್ಜಿ. ದಯವಿಟ್ಟು ನೀವು ನೊಂದ್ಕೋಬೇಡಿ, ನೀವು ಈಗಲೂ ಹ್ಞೂ ಅನ್ನಿ. ನಾವು ನಮ್ಮ ಕೊಟ್ಟಿಗೆಗೆ ಹೊರಟೋಗ್ತೀವಿ. ನಡಿ ರಾಣಿ ಹೋಗೋಣ. ಏ ಅನ್ನಿಕೊಂಡಿರಪ್ಪ, ನಾವೇನಾದ್ರೂ ಹೇಳಿದ್ವಾ? ಏನಿಲ್ಲ ತಾನೆ, ನಿಮ್ಮ ಪಾಡೆ ನೀವೇ ಅಂದ್ಕೊಂಬಿಟ್ರಿ, ಮಾಡಲಿಲ್ಲ ಮುಟ್ಲಿಲ್ಲ ತೋಳ ಬಂದು ಹಣೆ ಹೊಡಿತು ಅನ್ನಂಗೆ ಆಗೋಯ್ತು ನಮ್ಮ ಕತೆನ. ಸುಮ್ಕಿರಪ್ಪ, ಅಜ್ಜಿ ಕೆರೆದಲ್ಲ ಆಗ್ತಾಳೆ. ಏನಾಗ ನಮ್ ದೇವ್ರ ತವ ಮೊರವಾದಿಯಿಂದ ನೆಡ್ಕೋಬೇಕು, ನೆನ್ಪಿರ್ಲಿ. ಆಯ್ತಜ್ಜಿ, ನಮ್ಗೆ ಯಾವ ಬೇಜಾರು ಇಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗ್ತೀವಿ. ದೊರೆ, ಈಗ ನಿಮಗೆ ಸಮಾಧಾನ ಆತಾ? ಅಜ್ಜಿ ಅದಂಗಲ್ಲ ಅಜ್ಜಿ, ಈಗ ನೀವು ಹೇಳೋ ಮಾತೆಲ್ಲ ಬಾವ ಅಕ್ಕನೂ ಕೇಳ್ತವ್ರೆ, ಆದರೆ ಅವ್ರ ಮುಖದಲ್ಲಿ ನಗುನೇ ಕಾಣ್ತಿಲ್ವಲ್ಲ, ಅದಕ್ಕೆ ನಮ್ದೊರೆಗೆ ನೋವು ಆಟೆಯ. ಏನಾಗ ನಗ್ಬೇಕಂತೆ ಹೊಸಿ ನಗ್ಲಾ? ಅಜಯ್ ಸಾಕಾ? ಇಲ್ಲೊಂದು ಕೆಲಸ ಮಾಡ್ತೀನಿ, ನನ್ನ ಹೆಸರನ್ನ ನಾಗೇಗೌಡದಿಂದ ನಗುಗೌಡ ಅಂತ ಮಾಡ್ಕೊಬಿಡ್ಲಾ? ಇನ್ನೂ ನಗ್ಲಾ? ಸಾಕಣ್ಣ. ರಾಣಿ ಸಾಕೇನವಾ? ಅಜ್ಜಿ, ನೀವು ಹೇಳಿದ ಕೆಲಸ ಎಲ್ಲ ಮಾಡಿದೀವಿ, ಇನ್ನೂ ಏನಾರ ಇದೆಯಾ? ಏನಿಲ್ಲ, ನೀವು ಬೇರೆ ಕೋಣೆಲಿ ಹೋಗಿ ಮಲಕ್ಕಳಿ. ಇನ್ಮ್ಯಾಕೆ ಇಲ್ಲೇ ನನ್ನ ದೇವ್ರ ಮಲಕ್ಕಳದು. ಸುಮ್ತಿ, ನೀನು ಹೋಗಿ ಕೋಣೆಯಲ್ಲಿ ಮಲಕ ಹೋಗು. ಇಂದ್ರಿ, ನಾಗ ಹೋಗಿ. ನಮ್ಗೆ ಬರ್ತಿರೋ ಕೋಪಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೂ ಗೊತ್ತಿರೋ ಕೋಪಕ್ಕೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಯ್ತಲ್ಲ. ಇಬ್ಬರು ಜೋಡಿ ಚಂದಾಗೈತೆ. ಮೊದಲು ನಡಿ ಇಲ್ಲಿಂದ, ಇಲ್ಲಾಂದ್ರೆ ಅಜ್ಜಿ ರಂಗಾಗೋಯ್ತಾಳೆ. ಇಂದ್ರ ನಡಿ, ನಮ್ಮ ದೊರೆ ಮನೆ ಕಳ್ಳಿ. ಮನು, ಗುಡ್ ನೈಟ್. ಬಾ ಬಾವ ಅಕ್ಕ, ನೀವು ಯಾವ ಹೊತ್ತಲ್ಲೇ ಆದ್ರೂ ನಮ್ಮನ್ನು ಎಬ್ಸಿ ಕೋಣೆ ಬಿಟ್ಕೊಡು ಅಂತ ಕೇಳ್ಬೋದು, ಆದರೆ ನಮ್ಮ ಬಗ್ಗೆ ಅಪಾರ್ಥ ಮಾತ್ರ ಮಾಡ್ಕೋಬೇಡಿ. ಅದಕ್ಕೆ ಗುಡ್ ನೈಟ್. ಗುಡ್ ನೈಟ್. ಯಾವ್ರು ಮನಕ್ಕಳಿ, ನಾನು ನಿನ್ ಬರ್ತೀನಿ. ಕೊಟ್ಟಿಗೆಲಿದ್ದವ್ರನ್ನ ಕರೆದು ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನಮ್ಮ ಬೇಕು? ಎಲ್ಲ ನಿನ್ನಿಂದಾನೆ. ಅತ್ತೆ, ಕೊಡಕ್ಕೆ ಅವ್ರು ಯಾರು? ಇದೆಲ್ಲ ಎಷ್ಟೋ ವರ್ಷದ ಹಿಂದೆನೇ ಆಗಬೇಕಾಗಿತ್ತು, ಆದರೆ ಈಗ ಅವ್ರ ಪಾಪದ ಕೊಡ ಎಲ್ಲ ತುಂಬೈತೆ, ಅದಕ್ಕೆ ಆಗಬೇಕಾಗಿರೋದೆಲ್ಲ ಇವಾಗ ಆಯ್ತೈತೆ. ನನ್ನ ಗಂಡನಿಗೆ ದೊರೆಪಟ್ಟೆ ಅಷ್ಟೇ ಅಲ್ಲ, ಸಿಂಹಾಸನೂ ಸಿಗ್ತೈತೆ. ದೊರೆ ದೊರೆ ನಿಧಾನ. ಈ ಮನೆ ತುಂಬಾ ವಿಶಾಲವಾಗಿದೆ, ನೆಲಕ್ಕೆ ಬಿದ್ರೂ ಏನೂ ಆಗಲ್ಲ. ನಿಮ್ಗಿಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ನೆಲ ನೋಡು ನೋಡು ಎಷ್ಟು ತಣ್ಣಗಿದೆ. ಅಯ್ಯೋ ದೊರೆ, ನೆಲಕ್ಕೆ ಯಾಕೆ ಮಕ್ಕ ತಾಕಿಸ್ತಿದ್ದೀರಾ? ಕೊಳೆ ಆಗಕ್ಕಿಲ್ವಾ? ಏನೂ ಇಲ್ಲ, ಇಲ್ಲಿ ತುಂಬಾ ಸ್ವಚ್ಛವಾಗಿದೆ. ಬೇಕಿದ್ರೆ ನೀನು ಬಾ ಬಾ ನೀನು.
ದೊರೆ ಬಹು ಖುಷಿಯಾಗಿದ್ದೀರಲ್ವಾ? ಹ್ಞೂ ಮತ್ತೆ ನಾನಿಲ್ಲಿ ಆಟ ಆಡ್ಬೋದು, ಓಡಾಡ್ಬೋದು. ಇಲ್ಲಿ ಬಾತ್ರೂಮ್ ಇದೆಯಲ್ಲ, ಅದು ನಮ್ಮನೆಗಿಂತ ತುಂಬ ದೊಡ್ಡದಾಗಿದೆ. ಅದರೊಳಗಡೆ ಜಾರಬಂಡಿ ಆಡ್ಬೋದು. ಆಮೇಲೆ ಬಿಳಿ ಬಣ್ಣದ್ದು ತೊಟ್ಟಿ ಇದೆ. ಅದಕ್ಕೆ ಅಣ್ಣ ಏನೋ ಹೇಳ್ತಾ ಇದ್ದ, ಅದನ್ನು ಟಬ್ಬು ಅಂತಾರೆ. ಆಮೇಲೆ ನಾನು ರಾಜ ಅಂತಲ್ವಾ, ಅದಕ್ಕೆ ಇದನ್ನೆಲ್ಲ ಹಚ್ಚಿಕೊಟ್ಟಿರೋದು ನನಗೆ. ನಾನು ಇನ್ಮೇಲೆ ರಾಜನ ಥರನೇ ಇರ್ತೀನಿ. ನೀನು ಆಗಲೇ ರಾಣಿ, ನಾನು ರಾಜ. ಯೇ ಯೇ. ನನ್ನ ಗಂಡ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ದರ್ಬಾರ್ ಮಾಡಬೇಕಿತ್ತು. ಊರ ಜನ ಎಲ್ಲ ನ್ಯಾಯ ಪಂಚಾಯಿತಿ ನನ್ನ ಗಂಡನ ತವ ಮಾಡಿಸ್ಕೋಬೇಕಾಗಿತ್ತು. ಅವ್ರು ನಡ್ಕೊಂಡು ಬರುವಾಗ 10 ಜನ ಸಲಾಮ್ ಹೊಡ್ಕೊಂಡು ಬಹುಪರಾಕ್ ಅಂತ ಕೂಗಬೇಕಿತ್ತು. ಆದರೆ ಎಲ್ಲ ಉಲ್ಟ. ಈ ಪಾಪ ನನ್ನ ಮಕ್ಕಳು ಚಪ್ಪಲಿ ಒರೆಸ್ಕೊಳ್ಳೋದ್ರಿಂದ ಹಿಡಿದು ಮನೆ ಬಟ್ಟೆ ಒಗೆದು ಒಣಗಾಕೋ ಗಂಟ ಈ ಮನೆ ಆಳಕ್ಕೆ ಜೀತ ಮಾಡಿಬಿಟ್ರಲ್ಲ ದೊರೆ. ನನಗೆಷ್ಟು ಹೊಟ್ಟೆ ಉರಿಬಾರ್ದು. ಇಷ್ಟೆಲ್ಲ ನೋಡಿಕೊಂಡು ನಾನು ಸುಮ್ಕೆ ಇರ್ತೀನಿ ಅನ್ಕೊಂಡ್ರೆ ಅನ್ರೋ ಸೋಮೇಗೌಡ, ನಾಗೇಗೌಡ, ಆ ಮಾಕಳವ್ವನ ಆಣೆಗ್ಲು ನನ್ನ ಗಂಡಂಗೂ ಅತ್ತೆಗೂ ಹಿಂಸೆ ಕೊಟ್ಟಿರೋ ನಿಮ್ಮನ್ನ ಪ್ರತಿ ಕ್ಷಣಕ್ಕೂ ಕಾಡ್ತೀನಿ. ಸುಮ್ಕೆ ಬಿಡೋಕ್ಕಿಲ್ಲ. ನಿಮ್ ಕನ್ಸಲ್ಲೂ ಬೆಚ್ಚ ಬೀಳ್ಬೇಕು, ಆ ಥರ ಮಾಡ್ತೀನಿ. ಆಮ್ಯಾಕೆ ನಿಮ್ಮ ತಿಥಿ ಮಾಡೋ ದಿನ ನಾನು ಇನ್ನೊಂದು ಮುಖ ತೋರಿಸ್ತೀನಿ. ದೊರೆ ಆಡಿದ್ ಸಾಕು, 1 ನಿಮಿಷ ನಾನು ಬರ್ತೀನಿ. ಇಲ್ಲ, ಬೇಡ, ನನಗೆ ಈ ಮಾತ್ರೆ ಬೇಡ. ನಾನು ಮಾತ್ರೆ ತಿನ್ನಲ್ಲ ಅಂತ ಹೇಳಿದ್ರು ಮಾತ್ರೆ ಕೊಡೋದಕ್ಕೆ ಬರ್ತಾ ಇದೆಯಾ? ದೊರೆ, ಆ ಮಾತ್ರೆ ತಗೊಂಡ್ರೆ ನಿಮಗೆ ಮಂಕಾದಂಗೆ ಆಯ್ತದ? ಹ್ಞೂ, ಮೈಯೆಲ್ಲ ಉರಿಯುತ್ತೆ, ಕಣ್ಣೆಲ್ಲ ಮಂಜಾಗುತ್ತೆ, ತಲೆ ಎಲ್ಲ ಸಿಡಿಯುತ್ತೆ, ಒಂಥರ ಮಂಕ್ ಬಂದಂಗೆ ಆಗುತ್ತೆ. ಏನೋ ಮಾಡಬೇಕು ಅಂತಾನೆ ಅನ್ಸಲ್ಲ, ಸುಮ್ಮನೆ ಇರಬೇಕು ಅಂತ ಅನಿಸುತ್ತೆ. ಈಗ ನಾನು ನಿಮ್ಗೊಂದು ಗುಟ್ಟು ಹೇಳ್ತೀನಿ, ಅದನ್ನು ಯಾರ ತವನೂ ಹೇಳ್ಬಾರ್ದು, ನಿಮ್ಮಲ್ಲೇ ಇಟ್ಕೋಬೇಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ